ಮೇಲ್ಕೋಟೆಯಲ್ಲಿ ಮೇಕಪ್ ಇತ್ತು, ಮಳೆ ಬರ್ತಿದ್ರು, ರೆಡಿಯಾಗಿ ಪಟ ಅಂತ ಮೇಕಪ್ ಮುಗಿಸಿ ಸ್ಪಾಟಿಗೆ ಬಂದ್ವಿ. ನೋಡಿ ದೇವಸ್ಥಾನ ಹೇಗಿದೆ, ಬರ್ತಾನೆ ಇರ್ತೀನಿ ಇಲ್ಲಿಗೆ. ಎಷ್ಟು ಕ್ಯೂಟಾಗಿದ್ದಾರೆ ಗೊತ್ತಾ ಮಕ್ಕಳು, ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮತ್ತು ನೆಕ್ಸ್ಟ್ ಡೇ ನೈಟು ಮತ್ತು ಮಾರ್ನಿಂಗ್ ಮಳವಳ್ಳಿಲಿ ಮೇಕಪ್ ಇತ್ತು. ಮತ್ತು ಅದ್ರ ಸಂಜೆನೇ ಬ್ಯಾಂಗ್ಳೂರಲ್ಲಿ ಹೇರ್ ಸ್ಟೈಲ್ ಇತ್ತು. ಮುಗಿಸ್ಕೊಂಡು ಮಾರ್ನಿಂಗ್ 4 o'clock ಹಂಗೆ ಕೇರಳಗೆ ಹೊರಟ್ವಿ. ಮನೆಯಿಂದನೇ ಕ್ಲೈಂಟ್ ಪಿಕ್ ಮಾಡಿದ್ರು. ಆಮೇಲೆ ಅಕ್ಕ ಗಾಡಿ ಓಡಿಸ್ತಾಯಿದ್ರು. ನಿದ್ದೆ ಮಾಡೋಣ ಅಂದ್ಕೊಂಡೆ, ಆದರೆ ಬೈಕೆ ನಿದ್ದೆ ಮಾಡೋಕ್ಕಾಗಿಲ್ಲ. ಅವ್ರು ಚೆನ್ನಾಗೇ ಓಡಿಸ್ತಿದ್ರು, ಆದರೂ ಭಯ ನನಗೆ. ಘಾಟ್ ಸೆಕ್ಷನ್ ಇತ್ತು. ಆಮೇಲೆ ಅಣ್ಣ ಕಾರ್ ಇಸ್ಕೊಂಡ್ರು. ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಕೇರಳದಲ್ಲಿ ಮನೆಗಳೆಲ್ಲ ನೋಡಿ ಫುಲ್ಲು ಖುಷಿ ಆಯ್ತೈತೆ ನನಗೆ. ಹೇಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ. ರೂಮಿಗೆ ಹೋಗಿ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮೇಕಪ್ ಎಲ್ಲ ಮುಗಿಸ್ಕೊಂಡು ಲೊಕೇಶನ್ ಹತ್ರ ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೇರಳ ಸ್ಟೈಲ್ ಟ್ರೆಡಿಷ್ನಲ್ ಲುಕ್ ಇತ್ತು, ಅದರಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಇದಾದಮೇಲೆ ಸ್ಯಾರಿ ಇತ್ತು. ಲೊಕೇಶನ್ಗೆ ಹೋದ್ವಿ. ಅಲ್ಲೇ ಸ್ಯಾರಿ ಚೇಂಜ್ ಮಾಡ್ಕೊಳ್ಳೋಕ್ಕೆಲ್ಲ ರೂಮ್ ಇತ್ತು. ಚೇಂಜ್ ಮಾಡಿಕೊಂಡು ಈ ಕೆರೆ ಹತ್ರ ಬಂದ್ವಿ. ಇಲ್ಲೆಲ್ಲ ಲೋಟಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲೇ ತಿಂಡಿನೂ ಸಿಕ್ತು. ಸ್ವಲ್ಪ ನಮ್ಮ ಕಡೆ ಥರನೇ ಮಾಡಿದರು ಪಲಾವ್ನ. ತೃಪ್ತಿ ಆಯಿತು. ಅದೊಂದು ಕಡೆ ಮಾತ್ರ ಹೊಟ್ಟೆ ತುಂಬ ಊಟ ಮಾಡಿದೆ. ಈ ತಾತ ಇದ್ದಾರಲ್ಲ, ಇವರಂತೂ ಸೈಕೋ. ಫೋಟೋಗ್ರಾಫರ್ಗೆ ತುಂಬ ಈಸಿ ಮಾಡಿಕೊಟ್ರು. ಯಾಕಂದರೆ ಎಲ್ಲ ಪೋಸನ್ನು ಅವರೇನೆ ಹೇಳ್ಕೊಡ್ತಿದ್ರು ಹುಡುಗಿಗೆ. ಕ್ಯಾಮ್ರಾಮ್ಯಾನೆ ಸುಮ್ಮನೆ ಫೋಟೋ ತೆಗಿಯೋದು, ವೀಡಿಯೋ ಮಾಡೋದು ಅಷ್ಟೇ ಇರ್ತಿತ್ತು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸ್ವಲ್ಪ ಕನ್ನಡನೂ ಬರುತ್ತೆ ಇವರಿಗೆ. ಇವ್ರ ಮನೇಲೇ ತಿಂಡಿ ಪ್ರಿಪೇರ್ ಮಾಡಿದ್ದು, ಚೆನ್ನಾಗಿ ಮಾಡಿದರು. ನೋಡಿ ನೀವೇ ಹಿಂಗೆ ಹೇಳ್ಕೊಡ್ತಾರೆ ತಾತ ಅಂತ. ಇವಾಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ವಿ. ಕೇರಳದಲ್ಲಿ ಎಲ್ಲ ಮನೆಗಳು ಫುಲ್ ಲೈಟ್ ಕಲರಲ್ಲಿ ಮತ್ತು ವೈಟಲ್ಲೇ ಇರ್ತಿತ್ತು. ನಮ್ಮೂರ ಕಡೆನೂ ಮಾಡ್ತಾರೆ ಜಾತ್ರೆ ಕಲರ್ ಹಾಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತು. ಎಲ್ಲನೂ ಪ್ರತಿಯೊಂದೂ ಲೈಟ್ ಕಲರ್ ಮತ್ತು ವೈಟಲ್ಲೇ ಇದ್ದಿದ್ದು. ಎಲ್ಲೋ ಒಂದೊಂದು ಮನೆ ಮಾತ್ರ ಯಾವುದೋ ಒಂದೊಂದು ಕಲರ್ ಇರ್ತಿದ್ದು. ಮತ್ತು ಇಲ್ಲಿ ರೋಡ್ಗಳೆಲ್ಲ ನಮ್ಮ ಗದ್ದೆ ಕಡೆ ಇರುತ್ತಲ್ಲ ರೋಡು, ಅಷ್ಟೇ ಚಿಕ್ಕದು. ಬೀಚ್ ಹತ್ರ ಬಂದ್ವಿ. ಬೀಚ್ ಹತ್ರ ಬಂದ್ರೇ ಒಂಥರ ಖುಷಿ, ನೆಮ್ಮದಿ ಕಣಪ್ಪ. ಏನೋ ಒಂಥರ ಚೆನ್ನಾಗಿರುತ್ತೆ. ಇಲ್ಲೇ ಇದ್ಬಿಡೋಣ ಅಂತ. ಅದೇ ಇರೋಕ್ಕಂತೂ ತುಂಬ ಕಷ್ಟ. ನೋಡಿಕೊಂಡು ಬಂದಾಗ ಖುಷಿ ಪಡಬೇಕಷ್ಟೆ. ಇದು ಲಾಸ್ಟ್ ಲೊಕೇಶನ್. ಇಲ್ಲಿಂದ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಕೇರಳ. ಥ್ಯಾಂಕ್ ಯು ಫಾರ್